ಮನೆಯಲ್ಲಿ ಈ ದೇವರ ಮನೆಯ ವಾಸ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಕೆಲವೊಂದು ಸೂಕ್ಷ್ಮವಾಗಿಂಥ ವಿಚಾರ ಎಲ್ಲಿ ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಬೇಕು ನೋಡಿ. ಈಗ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ, ಯಾವ ರೀತಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ, ಈ ಅಷ್ಟದಿಕ್ಪಾಲಕಗಳು, ದಿಕ್ಕುಗಳು ಯಾವ ರೀತಿ ಇದೆ, ಅದೇ ರೀತಿ ಮನೆಯಲ್ಲಿ ನಾವೇನು ಹೇಳ್ತೀವಿ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಮಧ್ಯಭಾಗವನ್ನು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಈ ಕೆಳಗಡೆಲ್ಲ ಹಾಲು ಮಾಡ್ಕೊಂಡ್ಬಿಡ್ತಾರೆ. ಹಾಲು ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಮಾಡ್ಬಿಡ್ತಾರೆ, ದೊಡ್ಡದಾಗಿರ್ಬೇಕು ನಮಗೆ ದೇವ್ರ ಮನೆ ತುಂಬ ವಿಶಾಲವಾಗಿರ್ಬೇಕು ಅಂತೇಳಿ ಮಧ್ಯದಲ್ಲಿ ಕಟ್ಬಿಡ್ತಾರೆ. ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮನೆ ಏನು ಈ ದೇವರ ಮನೆಯನ್ನು ನಿರ್ಮಾಣ ಮಾಡಲೇಬಾರ್ದು. ಅದು ಆ ವಾಸ್ತುವಿಲ್ಲಿ ಅದಕ್ಕೆ ಅವಕಾಶಗಳಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ತುಂಬ ವಿಶಾಲವಾಗಿ ಮಾಡ್ಕೊಂಡ್ಬಿಡ್ತಾರೆ. ಅದು ತಪ್ಪೋದು ನೋಡಿ. ಈಗ ನೀವು ನೋಡ್ಬೋದು, ಯಾವುದೇ ಒಬ್ಬರು ಹಿಂದಿಂದ ಋಷಿಗಳು ಎಲ್ಲಿ ಜಪ ತಪ ಒಂದು ಅನುಷ್ಠಾನಗಳು ಮಾಡ್ತಾಯಿದ್ರು, ಗುಹೆಗಳಲ್ಲಿ ಮಾಡ್ತಾಯಿದ್ರು ನೋಡಿ. ಯಾಕೇನೋ ತಿಳ್ಕೊಳ್ಬೇಕು. ಒಂದು, ಆ ಜಾಗ ಎಷ್ಟು ಚಿಕ್ಕದಾಗಿರುತ್ತೆ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ನಮಗೆ ಅಲ್ವಾ. ಜಾಗ ಯಾಕೆ ಗುಹೆಗಳಲ್ಲಿ ಮಾಡ್ತಾ ಇದ್ರು ಅವರು, ಯಾಕೆ ವಿಶಾಲವಾಗಿ ಪ್ರದೇಶಗಳಲ್ಲಿ ಮಾಡ್ತಾ ಇರಲಿಲ್ಲ, ನಾವು ತಿಳ್ಕೊಳ್ಬೇಕು, ಅರ್ಥಕೊಳ್ಬೇಕು ನಮಗೆ ನೋಡಿ. ಅಂಥ ಜಾಗದಲ್ಲಿ ಏನಾಗುತ್ತೆ, ನಮಗೆ ನಾವು ಮಾಡುವಂತಹ ಅನುಷ್ಠಾನಗಳಿಗೆ ಮತ್ತು ಏಕೆಂದರೆ ಅಲ್ಲಿ ಡಿಸ್ಟರ್ಬೆನ್ಸ್ ಕಡಿಮೆ ಇರುತ್ತೆ ನಮಗೆ. ನಾವು ಮಾಡುವಂತಹ ಮಂತ್ರೋಚ್ಚಾರಣೆ ಆ ಒಂದು ಎನರ್ಜಿ ಬಿಲ್ಟ್ ಆಗ್ತಾ ಇರುತ್ತೆ ಅಲ್ಲಿ ನಮಗೆ. ಹಾಗಾಗಿನೇ ಆದಷ್ಟು ಚಿಕ್ಕದಾಗಿರೋ ಥರ ನೋಡ್ಬೇಕು ನೋಡಿ. ಯಾರ್ದಾರು ಮನೇಲಿ ನೀವು ನೋಡ್ಬೋದು, ತುಂಬ ವಿಶಾಲವಾಗಿ ಮನೆ ಇದನ್ನು ಕಟ್ಕೊಂಡಿರ್ತಾರೆ, ಏನು ದೇವ್ರ ಮನೆ. ಹೋಗಿ ನೋಡಿದ ತಕ್ಷಣ ನೋಡ್ಬೋದು, ಏನಪ್ಪ ದೇವಸ್ಥಾನ ಇದ್ದಂಗಿದೆ ಅಂತಾರೆ. ಆದರೆ ನೋಡಿ, ಆ ಮನೆಯಲ್ಲಿ ಏನಾಗುತ್ತೆ, ಕೆಲವೊಂದು ತೊಂದರೆಗಳು ಅನುಭವಿಸ್ತಾರೆ. ಈಗ ಮಕ್ಕಳು ಜೊತೆಯಲ್ಲಿರೋದಿಲ್ಲ, ತುಂಬ ದೂರ ಹೋಗುವಂಥದ್ದು, ಆ ಕೂಡು ಕುಟುಂಬ ಇರಲ್ಲ. ನೀವು ಎಷ್ಟು ದೊಡ್ಡದಾಗಿ ವಿಶಾಲವಾಗಿರ್ತಾರೆ ಅಲ್ಲಿ ನೋಡ್ಬೋದು, ಸಂಬಂಧ ಕಡಿಮೆ ಆಗುವಂಥದ್ದು ಹಾಗೆ ಆಗುತ್ತೆ. ಅದ್ರ ನೆಗೆಟಿವ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು ಎನರ್ಜಿ ಬೇಕು ಅಲ್ಲಿ, ನಮಗೆ ಪಾಸಿಟಿವ್ ಎನರ್ಜಿ ಬೇಕು. ಅಲ್ಲಿಗೆ ಏನಾಗುತ್ತೆ, ಧನಾತ್ಮಕತೆ ಬೇಕು. ಇಲ್ಲಿ ಏನಾಗುತ್ತೆ, ನೀವು ಎಷ್ಟು ನೋಡಿ ಜಾಸ್ತಿ ಪೂಜೆ ಮಾಡ್ತಾ ಇರ್ತಾರೆ, ಅಲ್ಲಿ ತೊಂದರೆಗಳು ಜಾಸ್ತಿ. ಅವ್ರಿಗೆ ಜಾಸ್ತಿ ಪೂಜೆ ಮಾಡಿ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ವಿಚಾರವಾಗೂ ಕೂಡ. ಈ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅಂದರೆ ನೋಡಿ, ಜ್ಯೋತಿಷ್ಯ, ವಾಸ್ತು, ಪೂಜೆ ಪುನಸ್ಕಾರಗಳು ಅಂತಂದರೆ ಅದಕ್ಕೆ ಇಷ್ಟಿಷ್ಟೇ ಅಂತ ಹೇಳಿ ಕೊಟ್ಟಿರ್ತಾರೆ. ಇಷ್ಟೇ ಮಂತ್ರ ಜಪ ಮಾಡಬೇಕು, ಇಷ್ಟು ಜಪ ಇರುತ್ತೆ, ಇಷ್ಟು ತಂತ್ರಗಳು ಮಾಡಬೇಕು, ಇಷ್ಟು ಪೂಜೆಗಳು ಮಾಡಬೇಕು. ತ್ರಿಕಾಲ ಆರಾಧನೆ ಮಾಡ್ಕೊಳ್ಳಿ ನೀವು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡ್ಬೋದು, ಅಥವಾ ದ್ವಿಕಾಲ ಆರಾಧನೆ ಮಾಡ್ಬೋದು, ಏಕಕಾಲ ಆರಾಧನೆ ಮಾಡುವಂಥದ್ದು. ಇದೆಲ್ಲ ಕೂಡ ನಮಗೆ ಒಂದು ಆಗಮಶಾಸ್ತ್ರದಲ್ಲಿ ಕೂಡ ಪೂಜೆ ಬಗ್ಗೆ ನಮಗೆ ನಿರ್ಣಯ ಮಾಡಿರ್ತಾರೆ. ಅದನ್ನು ಬಿಟ್ಟು ಏನೇನೋ ಮಾಡೋಕ್ಕೋಗಿ ತಪ್ಪು ಮಾಡಬಾರ್ದು. ಅದಕ್ಕಾಗಿ ಇನ್ನೊಂದು, ಈಗ ದಕ್ಷಿಣದ ಗೋಡೆಗೂ ಕೂಡ ದೇವರ ಮನೆ ಇರಬಾರ್ದು ಅಂತ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅದು ಸೆಕೆಂಡ್ ಆಪ್ಷನ್ ಗುರುಗಳಂತೇಳಿ ದಕ್ಷಿಣಕ್ಕೆ ಇಡ್ಬೋದು. ಆದರೆ ದಕ್ಷಿಣದ ಏನು ಎಂಡ್ ಗೋಡೆ ಇರುತ್ತೆ ಅಲ್ಲಿ ಇಡಬಾರ್ದು. ಇನ್ನೊಂದು ದೊಡ್ಡ ತಪ್ಪು ಏನು ಮಾಡ್ತಿದ್ದಾರೆ ಅಂತಂದರೆ, ಎಲ್ಲಿ ನಾವು ಈ ಅಡುಗೆ ಮಾಡ್ತಾ ಇರ್ತೀವಿ ನೋಡಿ, ಒಲೆ ಅನ್ಬೋದು ಅಥವಾ ಗ್ಯಾಸ್ ಇಟ್ಟಿರ್ತೀವಿ, ಅದ್ರ ಎದುರಿಗೇನೆ ಯಾವುದೇ ಕಾರಣಕ್ಕೂ ಮನೆ ಒಂದು ದೇವ್ರ ಮನೆ ಇಟ್ಕೊಳ್ಬಾರ್ದು ಅಂತ. ಅಕಸ್ಮಾತ್ ಏನಾಗುತ್ತೆ, ಈಗ ಗೊತ್ತಿಲ್ಲ ಗುರುಗಳೇ ಮಾಡ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಈಗ ನೋಡಿ ಮನೆ ಕಟ್ಟೋದೇ ದೊಡ್ಡ ಕಷ್ಟ, ಅದ್ರಲ್ಲಿ ಅದನ್ನ ಹೊಡಿಬೇಕು, ಎಲ್ಲೋ ಬೇರೆ ಕಡೆ ಮಾಡಬೇಕು ಅಂತಂದ್ರೆ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಅದರಿಂದ ಬರುವಂತ ನೆಗೆಟಿವ್ ನಮಗೆ ತೊಂದರೆ ತಪ್ಪಿದ್ದಲ್ಲ ನೋಡಿ. ಏನಾದರೂ ಅಗ್ನಿ ಮೂಲೆಯಲ್ಲಿ ದೇವ್ರ ಮನೆ ಮಾಡ್ಕೊಂಡು, ಅಥವಾ ಅಗ್ನಿ ಏನು ನಾವು ಅಡುಗೆ ಮಾಡ್ತಿರ್ತೀವಿ ಅದ್ರ ಮುಂಭಾಗದಲ್ಲಿ ಏನಾದರೂ ದೇವರು ಇತ್ತು ಅಂತಂದ್ರೆ ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ, ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳು ಇರ್ತಾರೆ ಅವ್ರಿಗೆ ದೊಡ್ಡ ಸಮಸ್ಯೆಗಳು, ತುಂಬ ದೊಡ್ಡ ಸಮಸ್ಯೆ ಆರೋಗ್ಯ ನೋಡಿ. ಈಗ ಹೇಳ್ಬೋದು ನೀವು, ಹೆಣ್ಮಕ್ಳು ಪಾಪ ಬೆಳಗಿನ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಆದರೆ ಆದರೂ ಕೂಡ ಅವ್ರಿಗೆ ತುಂಬ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು, ದೈಹಿಕವಾಗಿ ತೊಂದರೆಗಳು ಆಗ್ತಾ ಇರುತ್ತೆ ಅವ್ರಿಗೆ ನೋಡಿ. ತುಂಬ ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿದೆ, ಆದರೆ ದೇಹಾರೋಗ್ಯದಲ್ಲಿ ತೊಂದರೆಗಳು ಅನುಭವಿಸ್ತಾರೆ. ಏನೋ ಒಂದು ನೋವು, ಏನೋ ಸುಮ್ಮನೆ ಸುಸ್ತಾಗುವಂಥದ್ದು, ಈ ರೀತಿ ತೊಂದರೆಗಳನ್ನು ಆ ಮನೆಯ ಒಡತಿ ಹೆಣ್ಣು ಮಕ್ಕಳು ಯಾರಿರ್ತಾರೆ ಅವರು 100% ಅನುಭವಿಸ್ತಾರೆ. ಹಾಗಾಗಿ ನೀವು ಮನೆ ಕಟ್ಟುವಾಗ ದೇವ್ರ ಮನೆ ಅಂತ ನೋಡ್ಕೊಳ್ಬೇಕು. ಇನ್ನು ಕೆಲವರಿಗೆ ಏನಾಗುತ್ತೆ, ಹೌದು ವಾಸ್ತು ಪ್ರಕಾರನೇ ನಾವು ದೇವ್ರ ಮನೆ ಇದೆ ಗುರುಗಳೇ, ಆದರೆ ನೆಮ್ಮದಿ ಇಲ್ಲ. ಒಂದು ದೇವರ ಮನೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥ ಸ್ಥಾನ. ಅದು ಅಲ್ಲಿಗೆ ನೀವು ಪೂಜೆಗೆ ಹೋಗುವಂಥದ್ದು, ಕೆಲವರು ಏನು ಮಾಡ್ತಾರೆ, ಸ್ನಾನನೇ ಮಾಡೋದಿಲ್ಲ, ಇಲ್ಲ ನಾನು ಶುದ್ಧಿ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತೇಳಿ ಮಲಗಿರೋ ಎದ್ದು ಹಂಗೆ ಹೋಗ್ಬಿಡ್ತಾರೆ. ಇದೆಲ್ಲ ದೊಡ್ಡ ತಪ್ಪಾಗುತ್ತೆ. ನೀವು ಶುಚಿ ಮಾಡಬೇಕಂದ್ರೂ ಕೂಡ ನೀವು ಫಸ್ಟ್ ಪ್ರಥಮವಾಗಿ ಶುಚಿರ್ಭೂತರಾಗಬೇಕು. ಸ್ನಾನಾದಿಗಳನ್ನು ಮುಗಿಸ್ಕೊಂಡೇ ನೀವು ದೇವ್ರ ಮನೆ ಪ್ರವೇಶ ಮಾಡುವಂಥದ್ದು ಮಾಡ್ಕೊಳ್ಬೇಕು. ಅಲ್ಲಿ ಈ ದೀಪಗಳು ಏನಾಗುತ್ತೆ ನೋಡ್ಕೊಳ್ಬೇಕು. ಯಾರೇ ಆಗಲಿ ಮನೆಯಲ್ಲಿ ಡೈಲಿ ನಿತ್ಯ ಪೂಜೆ ಮಾಡ್ತಾ ಇರ್ತೀರ, ಭಕ್ತಿಯಿಂದನೇ ಪೂಜೆ ಮಾಡ್ತಾ ಇರ್ತೀರ, ಆದರೆ ಈ ದೀಪಗಳು ಒಂಥರ ಕರೆ ಕಟ್ಬಿಟ್ಟಿರುತ್ತೆ, ಫುಲ್ಲು ಕಪ್ಪಾಗ್ಬಿಟ್ಟಿರುತ್ತೆ. ಅದನ್ನು ನಾವು ಶುದ್ಧಿ ಮಾಡಲೇಬೇಕು. ಸುಮ್ಮನೆ ಪದೇ ಈಗ ಅದೇ ಬತ್ತಿ ಅದೇ ಇದರಲ್ಲಿ ನಾವು ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಯಾವ ರೀತಿ ಅದು ಬದಲಾವಣೆ ಆಗ್ತಿರುತ್ತೆ ಅದೇ ರೀತಿ ನಮ್ಮಲ್ಲಿ ಕೂಡ ಬದಲಾವಣೆ ಆಗುವಂಥದ್ದು. ದೀಪಗಳನ್ನು ತುಂಬ ಹುಷಾರಾಗಿ ಇಟ್ಕೊಳ್ಬೇಕು. ದೀಪ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ದೀಪ ಅನ್ನುವಂಥದ್ದು ಮನೆ ಬೆಳಗುವಂಥದ್ದು ಆಗಬೇಕಲ್ಲಿ, ಅದು ನೆಗೆಟಿವ್ ಉತ್ಪತ್ತಿ ಮಾಡಬಾರ್ದು. ನಮಗೆ ಅಲ್ಲಿ ಏನಾದರೂ ಧನಾತ್ಮಕತೆ ಹೆಚ್ಚಾಗಬೇಕು ಅಂತಂದರೆ ದೀಪ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ತುಂಬ ಬಹಳ ಪ್ರಮುಖವಾಗಿರುವಂಥದ್ದು. ಅದನ್ನು ತುಂಬ ಶುಚಿಯಾಗಿ ಇಡೋ ಥರ ನೋಡ್ಕೊಳ್ಬೇಕು. ಇನ್ನು
ದೇವರ ಮನೆಯಲ್ಲಿ ನೀವು ಕೆಲವೊಂದು ಕಳಶಗಳನ್ನು ಇಟ್ಟಿರ್ತಾರೆ. ನಾವು ನೋಡಿದ್ರೆ ಎಷ್ಟೋ ದಿನ ಆಗಿರುತ್ತೆ, ಯಾವತ್ತೋ ಹಬ್ಬದಲ್ಲಿ ಯಾವತ್ತೋ ಕಳಶ ಇಟ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟಿರ್ತಾರೆ, ಅದನ್ನ ತೆಗ್ದೇ ಇರೋದಿಲ್ಲ. ಎಷ್ಟೋ ದಿನ ಆಗಿರುತ್ತೆ. ಇಲ್ಲ ಗುರುಗಳೇ ನೆಕ್ಸ್ಟ್ ಹಬ್ಬ ಬರುತ್ತೆ ಅಥವಾ ಯಾವುದೋ ಒಂದು ದಿನ ಇರುತ್ತೆ ಅಲ್ಲಿ ಮಾಡ್ತೀವಿ, ಅಥವಾ ಅಮಾವಾಸ್ಯೆಗೋ ಪೌರ್ಣಮಿಗೆ, ಅದೆಲ್ಲ ತಪ್ಪೋದು. ಏನಾಗುತ್ತೆ ಗೊತ್ತಾ, 3 ದಿನ ಸಂಕಲ್ಪ, 3 ದಿನ ಸಂಕಲ್ಪ. ತೆಂಗಿನಕಾಯಿ, ಹೂವುಗಳು, ಹೂವು ಅಂತೂ ನೋಡಿ ಯಾವುದೇ ಕಾರಣಕ್ಕೂ ನಾವು ಹೂವುಗಳನ್ನು ಪೂಜೆ ಮಾಡಿದಾಗ ಏನಾಗುತ್ತೆ, ಅದನ್ನ ಬೆಳಗ್ಗೆ ದಿನ, ಈಗ ಇವತ್ತು ಪೂಜೆ ಆಯ್ತು ಅಂದರೆ ನಾಳೆ ಬೆಳಗ್ಗೆ ಅದನ್ನು ನಾವು ವಿಸರ್ಜನೆ ಮಾಡಲೇಬೇಕು. ಅದನ್ನು ಯಾವುದೇ ಕಾರಣಕ್ಕಿಲ್ಲ, ಇನ್ನೂ ಹೂ ಚೆನ್ನಾಗಿದೆ ಗುರುಗಳೇ, ಇನ್ನೂ 2 ದಿನ ಇರಲಿ, ತಪ್ಪದು. ಯಾವುದೇ ಕಾರಣಕ್ಕೂ ಚಿತ್ರಪಟ ಫೋಟೋದಲ್ಲಿ ಆಗ್ಬೋದು, ವಿಗ್ರಹಗಳು ಇಟ್ಟಿರ್ತೀರ, ಯಾವುದೇ ಆದರೂ ಕೂಡ ಹೂವು ಒಂದೇ ದಿನ ನಮಗೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಅದನ್ನು ನಾವು ವಿಸರ್ಜನೆಯನ್ನು ನೆಕ್ಸ್ಟ್ ಡೇ ಮಾಡಲೇಬೇಕು. ಮತ್ತು ಡೈಲಿ ಅದನ್ನು ಶುಚಿ ಮಾಡುವಂಥದ್ದು, ಮತ್ತು ವಿಗ್ರಹಗಳನ್ನು ಪೂಜೆ ಮಾಡುವಂಥದ್ದು. ಕೆಲವರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ವಿಗ್ರಹ ಇಟ್ಕೊಂಡ್ಬಿಟ್ಟಿರ್ತಾರೆ, ದೊಡ್ಡದಾಗಿ ಮಾಡುವ, ಅದು ದೇವಸ್ಥಾನ ಅಲ್ಲ. ಯಾಕಂದರೆ ನೋಡಿ, ಒಂದು ವಿಗ್ರಹಗಳಿಗೆ ಇಷ್ಟೇ ಅಂತೇಳಿ ಒಂದು ಅಳತೆಯನ್ನು ಕೊಟ್ಟಿರ್ತಾರೆ. ನಮಗೀಗ ನವತಾಳ ಅಂತ ಹೇಳ್ತೀವಿ ನಾವು, ಚಿಕ್ಕದಾಗಿ ಇಷ್ಟು ನವತಾಳ ಅಂತಂದರೆ 9 ತಾಳದಷ್ಟು ಇಷ್ಟೇ ಇರಬೇಕು ವಿಗ್ರಹ ಅಂತ ಒಂದು ಶಾಸ್ತ್ರ ಇದೆ ಮನೇಲಿ ಇಡಲಿಕ್ಕೆ. ಯಾಕಂದರೆ ಅದನ್ನು ನಾವು ಮನೇಲಿ ಮಾಡುವಂತಹ ಗೃಹಾರ್ಚನೆಗೆ ಅಷ್ಟೇ ಯೋಗ್ಯ ಅದು. ಏಕೆಂದರೆ ನಾವು ಹೊರಗಡೆ ದೇವಸ್ಥಾನಗಳು ನೋಡ್ಬೋದು, ಎಷ್ಟೆಲ್ಲ ದೊಡ್ಡ ದೊಡ್ಡ ವಿಗ್ರಹಗಳಿರುತ್ತೆ, ಅದಕ್ಕೆ ನೋಡ್ಬೋದು ನೀವು, ಪ್ರಾಕಾರೋತ್ಸವಗಳು ಮಾಡ್ತಾ ಇರ್ತಾರೆ, ವಾರ್ಷಿಕೋತ್ಸವಗಳು ಮಾಡ್ತಾ ಇರ್ತಾರೆ, ವಿಶೇಷವಾಗಿರುವಂಥ ಅಭಿಷೇಕಾದಿಗಳನ್ನು ಮಾಡ್ತಾ ಇರುತ್ತೆ, ನಿಮಿತ್ತಿಕೋತ್ಸವ, ಕಾಮ್ಯೋತ್ಸವ, ನಿತ್ಯೋತ್ಸವಗಳು, ಉತ್ಸವಗಳು ನಡೀತಾ ಇರುತ್ತೆ, ವಿವಿಧ ತ್ರಿಕಾಲ ಆರಾಧನೆಗಳು ನಡೀತಾ ಇರುತ್ತೆ. ಮನೆಯಲ್ಲಿ ಮಾಡೋಕ್ಕಾಗುತ್ತೆ ನಾವು? ಮನೆಯಲ್ಲಿ ನಾವು ಆ ರೀತಿ ದೇವಸ್ಥಾನಗಳಲ್ಲಿ ಮಾಡುವ ರೀತಿ ಆಗಮಶಾಸ್ತ್ರದ ರೀತಿ ಪೂಜಾರಿಗಳನ್ನು ಮಾಡಲಿಕ್ಕಾಗಲ್ಲ, ಬಲಿಹರಣಗಳನ್ನು ಮಾಡಲಿಕ್ಕಾಗೋದಿಲ್ಲ ನಾವು. ಹಾಗಾಗಿ ಯಾಕೆ ಷಡ್ ಬೇರೆಗಳು ಅಂತ ಇರುತ್ತೆ ದೇವಸ್ಥಾನಗಳಲ್ಲಿ, 6 ವಿಧವಾದ ಒಂದು ವಿಗ್ರಹಗಳನ್ನು ಇಟ್ಕೊಂಡಿರ್ತೀವಿ ನಾವು, ಷಡ್ ಬೇರೆಗಳು ಅಂತ. ಅದಕ್ಕೆ ಒಂದೊಂದು ಬೇರೆಗಳಿಗೆ ಒಂದೊಂದು ವಿಶೇಷವಾಗಿ ಪೂಜೆ ನಡೀತದೆ. ಒಂದರಲ್ಲಿ ಸ್ನಾನಾದಿ ಅಭಿಷೇಕಗಳನ್ನು ಮಾಡ್ತಾ ಇರ್ತೀವಿ, ಒಂದೊಂದರಲ್ಲಿ ಭೋಜ್ಯಾಸನಗಳು ಮಾಡ್ತಾರೆ. ಯಾಕಂದರೆ ಷಡ್ ಬೇರೆಗಳು ಏನಿರ್ತಾರೆ, 6 ಬೇರೆಗಳು ಅಂತ ಹೇಳ್ತೀವಿ, 6 ಥರದ ವಿಗ್ರಹಗಳಿರ್ತವೆ ಒಂದೊಂದು ದೇವಸ್ಥಾನಗಳಲ್ಲಿ. ಅದೊಂದು ಒಂದೊಂದು ಉತ್ಸವಕ್ಕೆ ಒಂದು ಬೇರೆ ಉತ್ಸವ ನೋಡಿ, ತಿರುಪತಿಯಲ್ಲಿ ನೋಡ್ಬೋದು ನಾವು, ಉತ್ಸವಕ್ಕೆ ಬರುವಂತಹ ವಿಗ್ರಹ ಅಲ್ಲಿ ನಾವು ಶಯ್ಯಾಸನ ಮಾಡ್ತೀವಿ, ಅದರಲ್ಲಿ ಇರೋದಿಲ್ಲ, ಅಭಿಷೇಕ ಮಾಡ್ತಿರ್ತೀವಿ, ಆ ವಿಗ್ರಹನೇ ಬೇರೆ. ಯಾಕಂದ್ರೆ ಆ ರೀತಿ ಆಗಮಶಾಸ್ತ್ರದಲ್ಲಿ ಮಾಡ್ತಾರೆ. ಹಂಗಂತ ನಾವು ಮನೆಯಲ್ಲಿ ನಮ್ಮನೆ ಗುರುಗಳೇ ನಾವು ಚೆನ್ನಾಗಿ ಡೈಲಿ ಪೂಜೆ ಮಾಡ್ತೀವಿ ಅಂತೇಳಿ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂತಹ ತಂತ್ರಗಳನ್ನು, ಅದಕ್ಕೆ ಬೇಕಾಗಿರುವಂತಹ ಆಗಮ ರೀತಿಯ ಪೂಜೆಗಳನ್ನು ನಾವು ಮಾಡಲಿಕ್ಕೆ ಅವಕಾಶ ನಮ್ಮ ಮನೆಯಲ್ಲಿ ಇರೋದಿಲ್ಲ. ಕೆಲವೊಂದು ಈ ತಿಂಗಳದು ಇದು ಬರೋದೆಲ್ಲ ಇರುತ್ತೆ, ಅಶೌಚ ಆಗ್ತಾ ಇರುತ್ತೆ, ಯಾರೋ ಅಶೌಚ ಇರೋರು ಬರ್ತಾರೆ ನೋಡಿ. ಈಗ ದೇವಸ್ಥಾನಗಳಿಗೆ ಯಾರಾದರೂ ಅಂಟು ಮುಟ್ಟಿತ್ತಂದ್ರೆ ಬರೋದಿಲ್ಲ, ಆದರೆ ಮನೆಗಾದ್ರೆ ಬರ್ತಾರೆ. ಕೆಲವರು ಅದೆಲ್ಲ ಮನೆಯಲ್ಲೆಲ್ಲ ನೋಡ್ಲಿಕ್ಕಾಗಲ್ಲ, ಏನೋ ಒಂದು ವಿಚಾರ, ಏನೋ ಮಾತಾಡಬೇಕಾಗಿರುತ್ತೆ, ಏನೋ ಆಗಿರುತ್ತೆ, ಅಥವಾ ಯಾರೋ ಅಶೌಚರರು ಮುಟ್ಟಿರ್ತಾರೆ, ಅದೆಲ್ಲ ಬರ್ತಾರೆ. ದೇವಸ್ಥಾನಗಳು ಸ್ನಾನ ಮಾಡ್ದಿರ ನಾವು ಯಾರು ಹೋಗೋದೇ ಇಲ್ಲ ಅಲ್ವಾ, ಆದ್ರೆ ಮನೆಗೆ ಆ ರೀತಿ ಆಗೋದಿಲ್ಲ. ಅಂತ ಕೆಲವೊಂದು ಅಪಚಾರಗಳಾಗೋದ್ರಿಂದ ಮನೆಯಲ್ಲಿ ನಿಷಿದ್ಧ ಮಾಡಿರುವಂಥದ್ದು. ಹಾಗಾಗಿ ಮನೆಯಲ್ಲಿ ಮಾಡುವಾಗ ಆ ವಿಗ್ರಹಗಳ ಒಂದು ಇರುವಂಥದ್ದು ಕೂಡ ತುಂಬ ವಿಶೇಷವಾಗಿರುತ್ತೆ, ನೋಡ್ಕೊಂಡು ಪೂಜೆ ಮಾಡಬೇಕು.